ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ಪ್ರಾರ್ಥನೆಯಿಂದ ನಿರೀಕ್ಷೆಯಿಂದ ದೇವರ ಕರಗಳಿಗೆ ಸಮರ್ಪಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಇಂದು ದೇವರ ವಾಕ್ಯವನ್ನು ಆಲಿಸುವ ನೀವು ಮನಸ್ಸಿನಿಂದ, ಆತ್ಮದಿಂದ, ಶರೀರದಿಂದ ತಯಾರಾದವರು ಆಗಿದ್ದೀರಾ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಆಶೀರ್ವಾದವು, ಅನುಗ್ರಹವು ಲಭಿಸುತ್ತದೆ. ಇಂದಿನ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ತಿರುವಿಗೆ ಕಾರಣವಾಗುತ್ತದೆ. ಏನಾಗಿದೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆ? ಅದರಲ್ಲಿ ಏನು ಸಂಭವಿಸುವುದು? ದೇವರ ವಾಕ್ಯದೊಂದಿಗೆ ಒಬ್ಬೊಬ್ಬರು ದೇವರನ್ನು ತಿಳಿದುಕೊಳ್ಳಲು ಆಗಿದೆ. ಆ ವ್ಯಕ್ತಿ ದೇವರ ವಾಕ್ಯವನ್ನು ಅರಿಯಲು, ದೇವರನ್ನೇ ಅರಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಆ ವ್ಯಕ್ತಿ ಅನುಗ್ರಹಿಸಲ್ಪಡುತ್ತಾನೆ. ಯಾಕಾಗಿದೆ ಈ ಶುಶ್ರೂಷೆ ಅನೇಕರಿಗೆ ಅನುಗ್ರಹವಾಗಲು ಕಾರಣ? ಜೀವನದಲ್ಲಿ ಬೆಳಗಿನ ಜಾವ ಆಲಿಸುವ ವಾಕ್ಯದಲ್ಲಿ ಆ ದಿನವನ್ನು, ಆ ಸಮಯವನ್ನು ದೇವರ ವಾಕ್ಯಕ್ಕೆ ಸಮರ್ಪಿಸುವುದರಿಂದ ಆ ವಾಕ್ಯ ಆ ವ್ಯಕ್ತಿಯಲ್ಲಿ ಉಳಿತಾಗಿ ಮಾರ್ಪಾಡಾಗುತ್ತದೆ. ಅದು ಬಿಡುಗಡೆಗೆ ಕಾರಣವಾಗುತ್ತದೆ. ವಾಕ್ಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವುದರಿಂದ ನಮಗೆ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 115, 11 ಮತ್ತು 12ನೇ ವಾಕ್ಯ. ಪ್ರಭುವಿನಲ್ಲಿದೆ ಭರವಸೆ, ಆತನ ಭಕ್ತ ಜನರಿಗೆ. ಆತನೇ ಸಹಾಯಕ, ರಕ್ಷಕವಚ ಅವರಿಗೆ. ಆಶೀರ್ವದಿಸುವನು ಪ್ರಭು ಮರೆಯದೆ ನಮ್ಮನ್ನು, ಇಸ್ರಾಯೇಲ್ ವಂಶವನ್ನು, ಆರೋನನ ಕುಲವನ್ನು. ಪ್ರಿಯರೇ, ದೇವರ ವಾಕ್ಯವನ್ನು ತಪ್ಪದೆ ಆಲಿಸುವವರೇ, ನೀವು ಕಷ್ಟದಲ್ಲಿ ಇರುವವರ, ರೋಗಿಗಳ, ಬಹಳ ಪ್ರಾರ್ಥನೆ ಮಾಡಿ ಉತ್ತರ ಸಿಗದೆ ಇರುವವರ, ನೀವು ದೇವರಲ್ಲಿ ಆಶ್ರಯಿಸಿ, ದೇವರ ಕರ ನಿಮಗೆ ಸಹಾಯವಾಗಿ ಬರುತ್ತದೆ. ದೇವರಿಗೆ ನಮ್ಮ ಕುರಿತು ಒಂದು ಯೋಜನೆ ಇದೆ. ಅದು ನಾವು ಕುಗ್ಗಿ ಹೋಗಲು, ನಾಶ ಆಗಲು ಅಲ್ಲ, ರಕ್ಷಣೆ ಹೊಂದಬೇಕು ಎಂದು ದೇವರ ಚಿತ್ತ. ಎಲ್ಲಿಯೂ ಸೋಲು ಅನುಭವಿಸಬಾರದು ಎಂದು, ಸೌಖ್ಯವಾಗಲಿ ಎಂದು. ಇಂದಿನ ದೇವರ ವಾಕ್ಯ ಆಲಿಸುವಾಗ ನಿಮಗೆ ಒಂದು ಅನುಗ್ರಹವು, ಆಶೀರ್ವಾದವು ಲಭಿಸುತ್ತದೆ. ನೀವು ಇಂದು ಯಾರ ಕುರಿತು ಯಾಕಾಗಿ ಪ್ರಾರ್ಥಿಸುವುದು, ಅಲ್ಲಿ ಎಲ್ಲ ದೇವರ ಆಶೀರ್ವಾದದ ಸುರಿಮಳೆ ನಿಮಗೆ ಲಭಿಸುತ್ತದೆ. ಇಂದಿನ ವಾಕ್ಯ ಶುಶ್ರೂಷೆಯು ಒಂದು ಸ್ಪೆಷಲ್ ಆಗಿದೆ, ಒಂದು ಆಶೀರ್ವಾದ, ಅನುಗ್ರಹದ ಮಳೆಯು. ಅದು ನಿಮ್ಮ ಜೀವನದಲ್ಲಿ ಒಂದು ಸ್ಟೆಪ್ ಮೇಲೆ ಎತ್ತುತ್ತದೆ. ಹಾಲೆಲೂಯ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯದೊಂದಿಗೆ ದೇವರ ಸಹಾಯ ನಮಗೆ ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದ, ಅನುಗ್ರಹವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.